ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸಖ್ಯ ಗಾಂವ್ಕರ್. ಸಿದ್ದರಾಮಯ್ಯ ಸರ್ಕಾರಕ್ಕೆ ಭಾರಿ ಸೆಟ್ ಬ್ಯಾಕ್, ಬಹಳ ದೊಡ್ಡ ಸಂಕಷ್ಟ ಎದುರಾಗಿದೆ ಈಗ ಸಿದ್ದರಾಮಯ್ಯ ಸರ್ಕಾರಕ್ಕೆ. ಏನು ಹಾಗಾದರೆ ರಾಹುಲ್ ಗಾಂಧಿಯವರ ಕೈ ಬಲಪಡಿಸೋದಕ್ಕೆ ನಿಂತಿದ್ದಾರೆ. ಕರ್ನಾಟಕದಲ್ಲಿ ಮಾತ್ರ ಕಾಂಗ್ರೆಸ್ ಇಷ್ಟು ಸ್ಟ್ರಾಂಗ್ ಆಗಿರೋದು ಅಂತ. ಆದರೆ ಸರ್ಕಾರಕ್ಕೆ ಸಂಕಷ್ಟ, ಜೀವಕ್ಕೆ ಕುತ್ತು. ಇಡೀ ರಾಜ್ಯ ಗಮನಿಸಬೇಕಾದಂಥ ಡೆವಲಪ್ಮೆಂಟ್ ಇದು. ಅತ್ಯಂತ ಮಹತ್ವದ್ದು, ಮತದಾರರು ತಿಳ್ಕೊಳ್ಳೇಬೇಕಾಗಿರುವಂತಹ ಡೆವಲಪ್ಮೆಂಟ್. ಡೀಟೇಲ್ಸ್ ಇರ್ತಾ ಹೋಗ್ತೀವಿ, ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮತದಾರರದ್ದು ಅಂದರೆ ನಮ್ಮದೇ ಈಗ ದೊಡ್ಡ ತಪ್ಪು ಅನ್ನುವಂತಹ ಪರಿಸ್ಥಿತಿ ಎದುರಾಗಿದೆ ನೋಡಿ. ಗ್ಯಾರಂಟಿ ಕಾರ್ಡ್ಗಳನ್ನು ನೋಡಿ ಕಣ್ಣರಳಿಸಿ ವೋಟ್ ಹಾಕಿದ್ದ ತಪ್ಪಿಗೆ ಈಗ ಯಾರ್ಯಾರಿಗೆ ಏನಾಗಿದೆ, ಸರ್ಕಾರಕ್ಕೆ ಬಹುದೊಡ್ಡ ಸಂಕಷ್ಟವೇ ಬಂದೊದಗಿದೆ. ಅದನ್ನು ಒನ್ ಬೈ ಒನ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಬಹಳ ಆಘಾತಕಾರಿ ಬೆಳವಣಿಗೆ ಆಗಿದೆ. ನಂಬರ್ 1, ಇದು ಒಂದನೇದು, ಸರಿಯಾದ ಸಮಯಕ್ಕೆ ಸಂಬಳ ಆಗಿಲ್ಲ ಅಂತ ಲೈಬ್ರರಿ ಮೇಲ್ವಿಚಾರಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಕಲಬುರಗಿಯಿಂದ ಬರ್ತಾ ಇರುವಂತಹ ಸುದ್ದಿ ಇದು. ಮುಳಖೇಡ ಲೈಬ್ರರಿಯಲ್ಲಿ ಭಾಗ್ಯವತಿ ಅನ್ನೋರು 40 ವರ್ಷಗಳಿಂದ ಅಷ್ಟು ಕಷ್ಟ ಇತ್ತು ಅವರ ಫ್ಯಾಮಿಲಿ ಪರಿಸ್ಥಿತಿ, ಆದರೆ ಸಂಬಳನೇ ಕೊಡ್ತಿಲ್ಲ. ಡೆತ್ ನೋಟಲ್ಲಿ ಏನು ಎಲ್ಲರ ಹೆಸರನ್ನು ಬರೆದಿಟ್ಟು ಪಾಪ ಸತ್ತು ಹೋಗಿದ್ದಾರೆ ಅವರು. 10 ವರ್ಷದಿಂದ ಲೈಬ್ರರಿ ಮೇಲ್ವಿಚಾರಕ್ಕೆ ಕೆಲಸ ಮಾಡ್ತಿದ್ದಾರೆ. ಹಲವು ತಿಂಗಳುಗಳಿಂದ ಸಂಬಳ ಇಲ್ಲ. ತಡವಾಗಿ ಅಂದರೆ 20ನೇ ತಾರೀಕಿಗೆ, 25ಕ್ಕೆ, 1ನೇ ತಾರೀಕಿಗೆ ಬರೋದು 10ನೇ ತಾರೀಕಿಗೆ, ಹಾಗಲ್ಲ, ಹಲವು ತಿಂಗಳುಗಳಿಂದ ಪಾಪ ಸಂಬಳ ಸರಿಯಾಗಿ ಸಿಗ್ತಿಲ್ವಂತೆ. ಕುಟುಂಬ ನಿರ್ವಹಣೆಗೆ ತೊಂದರೆ ಆಗ್ತಿದೆ. ಅಧ್ಯಕ್ಷರು ಗಮನಕ್ಕೆ ತಂದಿದ್ದೀವಿ, ಎಲ್ಲರಿಗೂ ದೂರು ಕೊಟ್ಟಿದ್ದೀವಿ. ಆದರೆ ಸಂಬಳ ಕೇಳಿದರೆ ಸರಿಯಾಗಿ ಏನು ಆನ್ಸರೇ ಕೊಡ್ತಿಲ್ಲ ಅಂತ ಅವರು ಬರೆದಿಟ್ಟು ಪಾಪ ಇದು ನಮ್ಮ ಇನ್ನು ಕುಟುಂಬ ಮುಂದುವರಿಸ್ಕೊಂಡು ಹೋಗೋಕ್ಕೆ ಆಗಲ್ಲ, ನಾನು ಬದುಕಿದ್ರು ವೇಸ್ಟು ಅನ್ನೋ ಥರ ಸಾವಿನ ನಿರ್ಧಾರವನ್ನು ತೊಗೊಂಡಿದ್ದಾರೆ. ಅವರು ದುಡುಕಿನ ನಿರ್ಧಾರ ಅಂತ ಹೇಳಬಹುದು, ಬಟ್ ಅವ್ರ ಕಷ್ಟ ಕುತ್ತಿಗೆಗೆ ಬಂದುಬಿಟ್ಟಿತ್ತು. ಹಲವು ತಿಂಗಳಿಂದ ಸಂಬಳ ಆಗಿಲ್ಲ ಅಂತ ಅವ್ರು ಹೇಳ್ಕೊಂಡಿರೋದು. ಇದು ಒಂದು ಎಕ್ಸಾಂಪಲ್ಲ. ಇನ್ನು ಈ ಬಗ್ಗೆ ಈಗ ನೋಡಿ, BJP ಕೂಡ ಒಂದಿಷ್ಟು ಡೀಟೇಲ್ಸನ್ನು ಶೇರ್ ಮಾಡಿದೆ. ಇದು ಒಂದು ಎಕ್ಸಾಂಪಲ್ ಅಲ್ಲ. ಸುಳ್ಳು ಭರವಸೆಗಳ ಮೂಲಕ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ರಾಜ್ಯದ ಅಭಿವೃದ್ಧಿಯ ಕುರಿತು ಗಮನ ಹರಿಸ್ತಿಲ್ಲ ಅಂತ ಶಾಸಕ ದೇಶಪಾಂಡೆಯವರೇ ಒಪ್ಪಿಕೊಂಡ್ರಲ್ಲ. ಆಮೇಲೆ ಅವ್ರ ಪಾಪ ಡ್ಯಾಮೇಜ್ ಕಂಟ್ರೋಲ್ಗೆ ಹೇಳಬೇಕಾಯ್ತು, ಚೇಚೆ ನಾನು ಸಿದ್ದರಾಮಯ್ಯನವ್ರನ್ನ ಬೈದಿಲ್ಲ, ಅವರು ನನಗೆ ತುಂಬ ಫೇವ್ರೇಟು, ಗ್ಯಾರಂಟಿ ಯೋಜನೆ ಹೊರೆ ಅಂತ ಎಲ್ಲೂ ಹೇಳೇ ಇಲ್ಲ ಅಂತ ಹೇಳ್ತಾರೆ. ಫಸ್ಟ್ ಅವ್ರು ಹೇಳಿದ್ರು, ಅಯ್ಯೋ ಬಸ್ ನೋಡಿದ್ರೆ ಕೈಕಾಲೇ ಮುರಿದೋಗುತ್ತೆ, ಬೇರೆ ಯಾರಾದರೂ ಹತ್ತೋಕೆ ಹೋದರೆ 10 kg ಅಕ್ಕಿ ಎಲ್ಲ ಮಾರ್ಕೊಂಡು ತಿನ್ನಿ, 5 kg ಇಟ್ಕೊಳ್ಳೋದು, 5 kg ಮಾರೋದು ಅಂತೆಲ್ಲ ತಮ್ಮದೇ ಗ್ಯಾರಂಟಿ ದುಸ್ಥಿತಿಯನ್ನು, ಅಭಿವೃದ್ಧಿಗೆ ಹಣ ಇಲ್ಲ ಅನ್ನುವಂಥ ಪರಿಸ್ಥಿತಿನ ಒಪ್ಕೊಂಡಿದ್ರು ಅವರು. ಆಮೇಲೆ ಉಲ್ಟಾ ಹೊಡೆದ್ರು, ಅಂದರೆ ನಾನು ಹಂಗೆ ಹೇಳಿಲ್ಲ ಅಂತ ಪಾಪ. ಆದರೆ ಅವರು ಉಲ್ಟಾ ಹೊಡಿಬಹುದು, ವಾಸ್ತವ ಅಂಕಿಅಂಶಗಳು ಉಲ್ಟಾ ಹೊಡೆಯೋಕ್ಕಾಗಲ್ವಲ್ಲ. ರಾಜ್ಯದ ಆರೋಗ್ಯ ಇಲಾಖೆ ಕಚೇರಿಗಳು ಹಾಗೂ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡ್ತಿರುವ ಗುತ್ತಿಗೆ, ಹೊರಗುತ್ತಿಗೆ ಸಿಬ್ಬಂದಿಗಳು 3 ತಿಂಗಳಿಂದ ದುಡ್ಡಿಲ್ಲ, ಅವ್ರಿಗೆ ವೇತನ ಇಲ್ಲ. 3 ತಿಂಗಳಿಂದ ಒಬ್ಬರಿಗೆ ಪಾಪ ವೇತನ ಕೊಡದೇ ಇದ್ದರೆ ಅವ್ರ ಕುಟುಂಬದ ಪರಿಸ್ಥಿತಿ ಏನಾಗಬೇಡ. ಇವರೆಲ್ಲ ಏನು ಕೋಟಿ ಸಂಬಳ ತಗೊಳ್ಳೋರ? 3 ತಿಂಗಳಿಂದ ಸಂಬಳ ಇಲ್ಲ. ದೀಪಾವಳಿ ಹಬ್ಬವನ್ನು ಕೂಡ ಗತ್ತಲಲ್ಲಿ ಆಚರಣೆ ಮಾಡಬೇಕಾದ ಪರಿಸ್ಥಿತಿ. ಮುಖ್ಯಮಂತ್ರಿಗಳು ನಿರ್ಲಕ್ಷ್ಯ ತೋರದೆ ತಕ್ಷಣ ವೇತನ ಪಾವತಿ ಮಾಡ್ತೀರಾ ಇಲ್ವಾ ಅಂತ BJP ಕೂಡ ಮುಗಿಬಿದ್ದಿದೆ. ಇಡೀ ಖಜಾನೆ ಖಾಲಿ ಆದಾಗ ಸಿದ್ದರಾಮಯ್ಯನವ್ರ ಪಾಪ ಏನು ಮಾಡೋಕ್ಕಾಗತ್ತೆ? ಸಂಬಳ ಕೊಡೋದಕ್ಕೂ ದುಡ್ಡಿಲ್ವಲ್ಲ ಇವ್ರ ಹತ್ರ. ಬರೋಬ್ಬರಿ 30,000 ನೌಕರರು ಇಲ್ಲಿಗೆ ಸಂಬಂಧಪಟ್ಟಂತೆ, ಕಚೇರಿಗಳು, ಆರೋಗ್ಯ ಇಲಾಖೆಗೆ ಮತ್ತು ಆಸ್ಪತ್ರೆಗಳಿಗೆ ಸಂಬಂಧಪಟ್ಟಂತೆ 30,000 ನೌಕರರ ಜೀವನದ ಜೊತೆ ಆಟ ಆಡ್ತಿದೆ ಕಾಂಗ್ರೆಸ್ ಸರ್ಕಾರ ಅಂತ BJP ಲೆಕ್ಕ ಇಟ್ಟು ಮುಗಿಬಿದ್ದಿರೋದೀಗ ನೋಡಿ. ಅಭಿವೃದ್ಧಿ ಯೋಜನೆಗಳೆಲ್ಲ ತಗ್ಗಿವೆ ಅಂತ ದೇಶಪಾಂಡೆ ಅವರು ಬಾಯಲ್ಲಿ ಬಂದುಬಿಡ್ತು. ಫಸ್ಟು ಗ್ಯಾರಂಟಿ ಎಫೆಕ್ಟು ಸರ್ಕಾರ ನಡೆಸೋದೇ ಕಷ್ಟ ಆಗಿದೆ, ಶಾಸಕರುಗಳಿಗೆ ಅನುದಾನ ಇಲ್ಲ, ಅಭಿವೃದ್ಧಿ ಮಾಡೋದಕ್ಕೆ ಆಗದೆ ಅಂಧಕಾರದಲ್ಲಿದೆ ಅನ್ನುವಂಥ ವಿಚಾರ ಎಲ್ಲ ಸೂಕ್ಷ್ಮವಾಗಿ ದೇಶಪಾಂಡೆ ಅವರು ಹೇಳ್ತಾರೆ. ಸ್ವಲ್ಪ ಹೊತ್ತಿಗೆ ಅದು ಸುದ್ದಿ ಆಗ್ತಿದ್ದಂಗೆ ಉಲ್ಟಾ ಹೊಡೆದೇ ಬಿಡ್ತಾರೆ ದೇಶಪಾಂಡೆ ಅವರು. ಆದರೆ ಸತ್ಯನೇ ಅಲ್ವಾ? ಇದನ್ನೇ CAG ರಿಪೋರ್ಟ್ ಎಚ್ಚರಿಸಿತ್ತು. ಅದ್ರ ವಿರುದ್ಧನೂ ಸಿದ್ದರಾಮಯ್ಯನವರು ಸಮರ ಸಾರಿದ್ರು. CAG ರಿಪೋರ್ಟ್ ವಿಚಾರದಲ್ಲೂ ತೊಡೆ ತಟ್ಟಿದ್ರು ಅವರು ಪಾಪ. ಆದರೆ CAG ರಿಪೋರ್ಟ್ ಏನು ಹೇಳಿತ್ತು? ಈ ಗ್ಯಾರಂಟಿಯಿಂದಾಗಿ ರಾಜ್ಯದ ಅಭಿವೃದ್ಧಿಗೆ ಕುತ್ತು ಬಂದಿದೆ, ಮುಂದೆ ಭವಿಷ್ಯಕ್ಕೂ ಕಂಟಕ ಆಗುತ್ತೆ, ಬಹಳ ಡೇಂಜರಸ್ ಸಿಚುವೇಶನಲ್ಲಿದೆ ಕರ್ನಾಟಕದ ಆರ್ಥಿಕತೆ ಅನ್ನೋದನ್ನು ಎಚ್ಚರಿಸಿತ್ತು CAG ರಿಪೋರ್ಟ್. CAG ಬಿಡಿ, ಆರ್ಥಿಕ ಇಲಾಖೆಯೇ ಈ ರೀತಿಯಲ್ಲಿ ಗ್ಯಾರಂಟಿ ಕೊಟ್ಕೊಂಡು ಹೋದರೆ, ಎಲ್ರಿಗೂ ಗ್ಯಾರಂಟಿ ಅಂತೆಲ್ಲ ಹೋದರೆ ಸರ್ಕಾರಕ್ಕೆ ಬಹಳ ದೊಡ್ಡ ಸಂಕಷ್ಟ ಎದುರಾಗುತ್ತೆ, ಅಂದರೆ ಆರ್ಥಿಕತೆಗೆ ಅಂತ ಆರಂಭದಲ್ಲೇ ಎಚ್ಚರಿಸಿತ್ತು. ಇವರು ಕೊಡೋದನ್ನು ನಿಲ್ಲಿಸೋದಕ್ಕೂ ಆಗ್ತಿಲ್ಲ, ಕೊಡೋದು ಇನ್ನೂ ಕಷ್ಟ ಆಗಿದೆ.
ಗ್ಯಾರಂಟಿ ಬಂದು ತಲುಪೋದು ಎಷ್ಟೆಷ್ಟು ತಿಂಗಳಿಗೆ ಅನ್ನೋದನ್ನು ನೋಡಿದ್ವಿ, ಅದನ್ನ ಹೇಳಿದೆಯಲ್ಲ ಸರ್ಕಾರ. ನಾವೇನು ತಿಂಗಳು ಹಾಕ್ತೀವಿ ಅಂತ ಹೇಳಿಲ್ಲ, ನಮಗೆ ಮನಸ್ಸಿಗೆ ಬಂದಾಗ ಹಾಕ್ತೀವಿ. ಕಲೆಕ್ಟ್ ಆಗಬೇಕು, ಟ್ಯಾಕ್ಸ್ ಗೀಕ್ಸ್ ಎಲ್ಲ ಕಲೆಕ್ಟ್ ಆಗಬೇಡ್ವಾ, ಅದು ಸಿಕ್ಕಾಗ ಹಾಕ್ತೀವಿ. ಗುತ್ತಿಗೆದಾರರಿಗೆ 3 ವರ್ಷಕ್ಕೆ ಕೊಡ್ತೀವಪ್ಪ, ಏನು ಮಾಡೋಕ್ಕಾಗತ್ತೆ ಅಂತಾರೆ. ಸೊ 3 ವರ್ಷಕ್ಕೊಂದು ಕೊಡ್ತಿಲ್ಲ, ಇಲ್ಲಿ 3 ತಿಂಗಳು 6 ತಿಂಗಳು ಆ ಥರ ಆಗ್ತಿದೆ ಗ್ಯಾರಂಟಿ ದುಡ್ಡೆಲ್ಲ ಬರೋದಕ್ಕೆ. ಆದರೆ ಅದರ ಎಫೆಕ್ಟು ಹೆಂಗಿದೆ ಅಂದರೆ ರಾಜ್ಯದ ಅಭಿವೃದ್ಧಿ ಮೇಲೆ ಜನಸಾಮಾನ್ಯರು ಯಾವ ಪಕ್ಷ ಆದರೂ ಆಗಲಿ ಗ್ಯಾರಂಟಿ ಆಸೆ ತೋರಿಸಿ ಅಂದರೆ ಕೊಡಲಿ, ಬಡವ್ರಿಗೆ ಅನುಕೂಲ ಆಗೋ ಥರ ಕೊಡಲಿ, ಆದರೆ ಬಜೆಟನ್ನು ಲೆಕ್ಕ ಹಾಕ್ಕೊಂಡು ಕೊಡ್ಬೇಕು ಅವರು. ಯಾವುದನ್ನು ಮಾಡಬಹುದು, ಯಾವುದನ್ನು ಮಾಡೋದಕ್ಕಾಗಲ್ಲ. ಎಲೆಕ್ಷನ್ ಬಂತು, ಈಗ ಬಿಹಾರದಲ್ಲಿ ಘೋಷಣೆ ಮಾಡಿದ್ದಲ್ಲ, ಪ್ರತಿ ಮನೆಗೆ RJD ಪ್ರತಿ ಮನೆಗೊಂದು ಗೌರ್ಮೆಂಟ್ ಉದ್ಯೋಗ ಕೊಡ್ತಾರಂತೆ. ಇದು ವಾಸ್ತವಕ್ಕೆ ದೂರವಾಗಿರೋದು ಅಂತ BJP ಎಲ್ಲ ಮುಗಿಬಿದ್ದಿದೆ. ಈಗ BJPನೂ ಬೇಕಾದಷ್ಟು ಘೋಷಣೆ ಮಾಡಿದೆ, ಅಲ್ಲಿ ಗ್ಯಾರಂಟಿ ಮೇಲೆ ಎಲೆಕ್ಷನ್ ನಡೆಯೋ ಥರ ಆಗಿಬಿಟ್ಟಿದೆ. ಈಗ ಕಾಂಗ್ರೆಸ್ ಟ್ರೆಂಡ್ ಶುರು ಮಾಡಿಬಿಡ್ತು, ಕೇಜ್ರಿವಾಲ್ ಅವರು ಶುರು ಮಾಡಿದ್ರು, ಆಮೇಲೆ ಕಾಂಗ್ರೆಸ್ ಇಡೀ ದೇಶದಲ್ಲಿ ಎತ್ಕೊಳ್ತು. ಈಗ ಎಲ್ಲರದ್ದು ಗ್ಯಾರಂಟಿದೆ ಕಥೆ ಆಗಿಬಿಟ್ಟಿದೆ. ಆದರೆ ಕರ್ನಾಟಕದಲ್ಲಿ ಅದರ ಎಫೆಕ್ಟ್ ಏನಾಗಿದೆ ಅಂದರೆ, ತೆಲಂಗಾಣ ಮುಖ್ಯಮಂತ್ರಿ ಆದರೂ ಒಪ್ಕೊಳ್ತಾರೆ, ಸಿದ್ದರಾಮಯ್ಯನವರು ಒಪ್ಕೊಳ್ಳಲ್ಲ. ತೆಲಂಗಾಣ ಮುಖ್ಯಮಂತ್ರಿ ನನಗೆ ಬಡವ್ರಿಗೆ ಒಂದು ಮನೆ ಕಟ್ಸ್ಕೊಡೋ ತಾಕತ್ತು ಇಲ್ಲ ಅಂತ ಒಪ್ಕೊಂಡಿದ್ದಾರೆ. ಪಾಪ ಅವರು ಸರ್ಕಾರ ಬಡವ್ರಿಗೆ ಏನೂ ಮಾಡ್ಕೊಡೋಕ್ಕಾಗ್ತಿಲ್ಲ. ಗ್ಯಾರಂಟಿ ಕಥೆಯಿಂದಾಗಿ ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋಕ್ಕೂ ಆಗ್ತಿಲ್ಲ, ಅದಕ್ಕೂ ಸಾಲ ಮಾಡೋ ಹಾಗಾಗಿದೆ ಅಂತ ಸತ್ಯವನ್ನು ಒಪ್ಪಿಕೊಂಡ್ರು ಪಾಪ ರೇವಂತ್ ರೆಡ್ಡಿ ಅವರು. ಇದ್ದಂಗೆ ಗ್ಯಾರಂಟಿ ಅಂತ ಏನು ಮಾಡಿ ಹಾಕಿದರೆ CM ಆಗಿ ಕೂತ್ಕೊಂಡು ನನಗೆ ನಿಭಾಯಿಸೋಕ್ಕಾಗ್ತಿಲ್ಲ ಅಂತ. ಆದರೆ ಸಿದ್ದರಾಮಯ್ಯನವರು ಅದನ್ನೆಲ್ಲ ಹೇಳಲ್ಲ. ಈ ಪರಿಸ್ಥಿತಿ ಸತ್ಯವನ್ನು ಬಿಚ್ಚಿಡ್ತಿದೆ. ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಿರೋದು, ಎಷ್ಟೋ ಜನ ತಿಂಗಳಿಂದ ಸಂಬಳ ಇಲ್ಲದೆ ಒದ್ದಾಡ್ತಿರೋದು, ಸ್ಕಾಲರ್ಶಿಪ್ ಪ್ರಾಬ್ಲಮ್ ಅಂತ ವಿದ್ಯಾರ್ಥಿಗಳು ಸಿಡಿದಿದ್ದನ್ನು ನೋಡಿದ್ವಿ. ಇಲ್ಲಿ ದಲಿತರಿಗೆ ಮೀಸಲಿಟ್ಟ ಹಣವನ್ನು ತೆಗೆದು ಗ್ಯಾರಂಟಿಗೆ ಹಾಕಿದ್ದಕ್ಕೂ ಆಕ್ರೋಶ ಕೇಳಿಬಂದಿತ್ತು. ಕೇಳಿದ್ರೆ ಅದು ಗ್ಯಾರಂಟಿಯಲ್ಲಿ ದಲಿತರಿಗೆ ಅದು ಹೋಗೋ ಥರ ಮಾಡ್ತೀವಿ ಅಂತ. ಬಸ್ಸಲ್ಲಿ ಟ್ರಾವೆಲ್ ಮಾಡೋರು ಯಾರು ದಲಿತರು ಅಂತ ನೋಡ್ಕೊಂಡು ಇವರು ಟಿಕೆಟ್ ಹರಿತಾರಾ ಶಕ್ತಿ ಯೋಜನೆಯಲ್ಲಿ? ಅದಕ್ಕೆ ಯಾಕೆ ಕೋಟಿ ಗಟ್ಟಲೆ ದಲಿತರಿಗೆ ಮೀಸಲಿಟ್ಟ ಹಣವನ್ನು ಎತ್ತಿಟ್ಟಿದ್ರಿ ಅನ್ನುವಂಥ ಪ್ರಶ್ನೆಗೆ ಉತ್ತರ ಇನ್ನೂ ಸಿಕ್ಕಿಲ್ಲ. ಹಾಗಾಗಿ ಅಲ್ಲಿಂದ ಇಲ್ಲಿಂದ ಮ್ಯಾನೇಜ್ ಮಾಡಿ ಹೆಂಗೆಂಗೋ ತಂದು ಬಕಾಸೂರ್ನ ಹೊಟ್ಟೆಗೆ ಸುರಿಯೋ ಪ್ರಯತ್ನ ಸಿದ್ದರಾಮಯ್ಯನವರು ಬಹಳ ಆರ್ಥಿಕ ತಜ್ಞರಾಗಿರೋದ್ರಿಂದ ಮಾಡೋದೇನೋ ಮಾಡ್ತಿದ್ದಾರೆ. ಬಟ್ ಅಭಿವೃದ್ಧಿಗೆ ಏನಾಗಿದೆ ಪರಿಸ್ಥಿತಿ ಅನ್ನೋದಕ್ಕೆ ಇದು ಸ್ಪಷ್ಟ ನಿದರ್ಶನ. ಸರ್ಕಾರಕ್ಕೆ ಬಹುದೊಡ್ಡ ಸಂಕಷ್ಟ ಎದುರಾಗಿದೆ, ಮುನ್ನಡೆಸೋದಕ್ಕಾಗದ ರೀತಿಯಲ್ಲಿ ಅನ್ನುವ ಆಕ್ರೋಶ ಈಗ ಸಿಡಿದಿದೆ. ಅದರ ನಡುವೆ ನೋಡಿ ಎಷ್ಟು ಡೇಂಜರಸ್ ಸಿಚುವೇಶನ್ ಇದೆ ಅಂದರೆ, ಕರ್ನಾಟಕಕ್ಕೆ ಇನ್ವೆಸ್ಟ್ಮೆಂಟ್ ಪ್ರಾಬ್ಲಮ್ ಆಗ್ತಿದೆ. ಗ್ಯಾರಂಟಿ ಎಫೆಕ್ಟಿಂದಾಗಿ ಇನ್ವೆಸ್ಟ್ಮೆಂಟ್ ಪ್ರಾಬ್ಲಮ್ ಆಗ್ತಿದೆ. ಅದನ್ನು ಸ್ವತಃ ಉದ್ಯಮಿಗಳೇ ಹೇಳ್ತಿದ್ದಾರೆ. ಕಿರಣ್ ಮಜುಮ್ದಾರ್ ಶಾ ಹೇಳ್ತಾರೆ ನೋಡಿ, ನನಗೆ ಒಬ್ಬರು ಓವರ್ಸಿ ಬಿಸ್ನೆಸ್ ಮೆನ್ ವಿಸಿಟರ್ ಇದ್ದರು ಬಾಯ್ಕಾನ್ ಪಾರ್ಕಲ್ಲಿ ಇವತ್ತು. ಆದರೆ ಅವರು ರೋಡ್ ಮತ್ತು ಗಾರ್ಬೇಜ್ ಮ್ಯಾನೇಜ್ಮೆಂಟ್ ನೋಡಿಬಿಟ್ಟು ಕಂಗಾಲಾಗಿದ್ದಾರೆ. ಯಾಕೆ ನೀವು ಇದನ್ನು ಸೀರಿಯಸ್ ತಗೊಳ್ತಿಲ್ಲ? ನೀವು ಇನ್ವೆಸ್ಟ್ಮೆಂಟ್ ಸಪೋರ್ಟ್ ಮಾಡಲ್ವಾ? ಚೀನಾದಿಂದ ಜಸ್ಟ್ ಬಂದಿದ್ದೀನಿ ನಾನೀಗ. ಇಲ್ಲಿ ಹೆಂಗಿದೆ ಪರಿಸ್ಥಿತಿ ಅಂದರೆ, ಬರೋ ಇನ್ವೆಸ್ಟರ್ಸನ್ನು ವಾಪಸ್ ಮೂಗು ಮುಚ್ಕೊಂಡು ಕಳಿಸೋ ರೀತಿಯಲ್ಲಿದೆ. ಪಾಟ್ ಹೋಲ್ಸು, ರಸ್ತೆಗಳು, ಗಾರ್ಬೇಜ್ ಮ್ಯಾನೇಜ್ಮೆಂಟು ಎಲ್ಲದಕ್ಕೂ ಕೂಡ. ಯಾಕೆ ಈ ಪರಿಸ್ಥಿತಿಯನ್ನು ಹ್ಯಾಂಡಲ್ ಮಾಡೋದಕ್ಕೆ ಆಗ್ತಿಲ್ಲ ನಿಮಗೆ? ಇಷ್ಟು ಫೇವರೇಬಲ್ ಇದೆ ನಮ್ಗೆ ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ, ಯಾಕೆ ಅವರನ್ನು ವಾಪಸ್ ಕಳಿಸೋ ಪರಿಸ್ಥಿತಿಯಲ್ಲಿದೆ ಅಂತ ಚಾಟಿ ಬೀಸಿದ್ದಾರೆ ಸರ್ಕಾರಕ್ಕೆ ಸಿದ್ದರಾಮಯ್ಯನವರು. DK ಶಿವಕುಮಾರ್ ಅವರು ಪ್ರಿಯಾಂಕ್ ಖರ್ಗೆ ಅವ್ರನ್ನ ಟ್ಯಾಗ್ ಮಾಡಿ ಏನು ಹೇಳ್ತಾರೆ ಇದಕ್ಕೆ? ಹಾಗಾದರೆ ನಾವು ಗಮನಿಸಿದ್ವಿ, ನೆನಪಿದೆ ನಮಗೆ, ಸುಮಾರು ಈ ಸ್ಟಾರ್ಟಪ್ಗಳು, ಬಿಸ್ನೆಸ್ ಮ್ಯಾನ್ಗಳೆಲ್ಲ ಇಲ್ಲಿರುವಂಥ ವಾತಾವರಣ ಪೂರಕವಾಗಿಲ್ಲ ಮತ್ತು ತಮಗೆ ಹೊರೆ ಮೇಲೆ ಹೊರೆ ಬೀಳ್ತಿದೆ ಅನ್ನೋ ಕಾರಣಕ್ಕೆ ಬೇರೆ ಕಡೆ ಶಿಫ್ಟ್ ಆಗೋಕ್ಕೆ ಪ್ಲ್ಯಾನ್ ಮಾಡ್ತಿದ್ರು. ಆಂಧ್ರದ CM ಎಲ್ಲ ಕೈ ಬೀಸಿ ಕರೀತಿದ್ದಾರೆ ನಮ್ಮ ಉದ್ಯಮಿಗಳನ್ನು. ಇಲ್ಲಿ ನೋಡಿದ್ರೆ ಈ ಪಾಟ್ ಹೋಲ್ ಕಾರಣದಿಂದಾಗಿಯೇ ತಮ್ಮ ಕಂಪನಿಯನ್ನು ಶಿಫ್ಟ್ ಮಾಡ್ತೀವಿ ಇಲ್ಲಿಂದ ಔಟರ್ ರಿಂಗ್ ರೋಡಿಂದ ಅಂತ ಯಾರು ಬ್ಲ್ಯಾಕ್ ಬಕ್ ಕೋ-ಫೌಂಡರ್ ರಾಜೇಶ್ ಯಬಜಿ ಅನೌನ್ಸೇ ಮಾಡಿಬಿಟ್ಟಿದ್ದಾರೆ. ಬೆಂಗಳೂರಿನ ORR ಅಂದರೆ ಔಟರ್ ರಿಂಗ್ ರೋಡ್ ಪರಿಸ್ಥಿತಿ ಎಷ್ಟು ಕೆಟ್ಟದಾಗಿದೆ ಅಂದರೆ, ನಮ್ಮ ಹತ್ರ ಇನ್ನು ನಡೆಸೋಕೆ ಸಾಧ್ಯ ಇಲ್ಲ. ಈ ಲಾಜಿಸ್ಟಿಕ್ ಟೆಕ್ ಪ್ಲ್ಯಾಟ್ಫಾರ್ಮ್ ಓನರ್ ಅವರು ವೆರಿ ಹಾರ್ಡ್ ಟು ಕಂಟಿನ್ಯೂ ಹಿಯರ್ ಅಂತ ಬರೆದು ಅನೌನ್ಸ್ ಮಾಡಿಬಿಟ್ಟಿದ್ದಾರೆ, ನಾವು ಮೂವ್ ಆಗ್ತಿದ್ದೀವಿ ಇಲ್ಲಿಂದ ಅಂತ. ಅಷ್ಟು ಹೆವಿ ಟ್ರಾಫಿಕ್ಕು ಮತ್ತು ಈ ಇಂಪ್ರೂವ್ಮೆಂಟ್ ಆಗತ್ತೆ ಅನ್ನೋ ಹೋಪ್ ಕೂಡ ಕಾಣಿಸ್ತಿಲ್ಲ. ಏನೋ ಒಂದು ತಿಂಗಳು ತಡ್ಕೊಂಡ್ರೆ ಸರಿ ಹೋಗುತ್ತೆ ಅನ್ನೋ ಹೋಪ್ ಕೂಡ ಕಾಣಿಸ್ತಿಲ್ಲ. ಪಾಟ್ ಹೋಲ್ಸು ಎಲ್ಲವೂ ಕೂಡ ಬ್ಯಾಂಗ್ಳೂರಲ್ಲಿ ಉದ್ಯಮಿಗಳ ಉಸಿರುಗಟ್ಟಿಸ್ತಿದೆ, ಇನ್ವೆಸ್ಟ್ಮೆಂಟನ್ನು ದೂರ ಹೋಗೋ ರೀತಿಯಲ್ಲಿ ಮಾಡ್ತಿದೆ. ಇದು ಬ್ರ್ಯಾಂಡ್ ಬೆಂಗಳೂರ? ಹೊಂಡ ಗುಂಡಿ ಮಾತಾಡಿದ್ರೆ, ಪ್ರಶ್ನೆ ಕೇಳಿದ್ರೆ ಮೋದಿ ಮನೆ ಮುಂದೆ ಗುಂಡಿ ಇದೆ ಅಂತಾರೆ DK ಶಿವಕುಮಾರ್ ಅವರು. ಲಂಡನ್ನಲ್ಲಿ ಎಷ್ಟು ಟ್ರಾಫಿಕ್ ಇದೆ ಗೊತ್ತಾ ನಿಮಗೆ? ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಲ್ಲದೆ ಹಾಗೆ ಕಾರಲ್ಲಿ ಹೋದರೆ ಗೋವಿಂದ ಅಂತ ಲಂಡನ್ ಎಕ್ಸಾಂಪಲ್ ಕೊಡ್ತಾರೆ. ಕರ್ನಾಟಕದ್ದು ಮಾಡೋದಕ್ಕೆ ತಾನೇ ಈ ಸರ್ಕಾರವನ್ನು ಆಯ್ಕೆ ಮಾಡಿ ತೋರಿಸಿದ್ದು. ನೀವು ನಿಮ್ಮ ತೋರಿಸಿದ್ರೆ ನೀವು ಇನ್ನೊಬ್ಬರನ್ನ ತೋರಿಸಿ ಜನರಿಗೆ ಯಾಮಾರಿಸ್ತೀರಿ ಅಂದರೆ ನಿಮ್ಗೆ ಯಾಕೆ ಓಟ್ ಹಾಕಿ ಕೂರಿಸ್ಬೇಕಿತ್ತು ಅನ್ನೋ ಪ್ರಶ್ನೆ ಸಹಜವಾಗಿ ಬರುತ್ತೆ. ಕರ್ನಾಟಕದಲ್ಲಿ ಇದಕ್ಕೆಲ್ಲ ಉತ್ತರ ಇನ್ನೇನೂ ಅಲ್ಲ, ದುಡ್ಡಿಲ್ಲ, ಖಜಾನೆಯಲ್ಲಿ ದುಡ್ಡಿಲ್ಲ.
ಗುಂಡಿಗೆ ಒಂದು ಬುಟ್ಟಿ ಮಣ್ಣು ಹಾಕೋ ಪರಿಸ್ಥಿತಿಲೂ ಇಲ್ಲ ಅಂತ ಖರ್ಗೆ ಅವರೇ ಹೇಳಿದ್ರು. ಪಾಪ ಏನು ಹೇಳಿದ್ರು? ಗ್ಯಾರಂಟಿ ಎಫೆಕ್ಟು ನೋಡ್ಕೊಂಡು ಮಾಡದಿದ್ರೆ ಗುಂಡಿ ಮುಚ್ಚೋಕ್ಕೂ ದುಡ್ಡಿರಲ್ಲ, ಒಂದು ಬುಟ್ಟಿ ಮಣ್ಣು ಹಾಕೋಕ್ಕೂ ಇರಲ್ಲ ಅಂತ ಸತ್ಯವನ್ನು AICC ಅಧ್ಯಕ್ಷರು ಹೇಳಿದ್ರು ಒಂದ್ಸಲ, ನಮಗೆ ನೆನಪಿದೆ. ಆಮೇಲೆ ಅದು ಡ್ಯಾಮೇಜ್ ಕಂಟ್ರೋಲ್ ಆಗುತ್ತೆ, ಹಂಗಲ್ಲ ಹಿಂಗೆ ಅಂತ ಎಲ್ಲ ಕಡೆನೂ ಆಗುತ್ತೆ. ಆದರೆ ಸತ್ಯ ಜನಕ್ಕೆ ಕಾಣ್ತಿದೆ. ಸರ್ಕಾರ, ಕರ್ನಾಟಕ ಸರ್ಕಾರ ಬಹಳ ದೊಡ್ಡ ಸಂಕಷ್ಟಕ್ಕೆ ಸಿಕ್ಕಾಕ್ಕೊಂಡಿದೆ ಅನ್ನೋದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.